Namaskara. In the previous video, oxo acids of phosphorus ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದರ ಸ್ಟ್ರಕ್ಚರ್ಸ್ ಡಿಸ್ಕಸ್ ಮಾಡಿದ್ವಿ. ಅಲ್ಲಿಗೆ 15th ಗ್ರೂಪ್ ಮುಗಿದಿತ್ತು. ರೆಸ್ಟ್ ಆಫ್ ದ ಪಿ ಬ್ಲಾಕ್ ವಿಲ್ ಬಿ ಹ್ಯಾಂಡಲ್ಡ್ ಬೈ ಮ್ಯಾಮ್. ಸೊ ನಾನು ಹೇಳಿದೆ ನೆಕ್ಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋ ಒಳಗೆ ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದು the chapter we are starting today, the chapter we are starting in this video is chemical kinetics. ಐಡಿಯಲಿ ನಾ ಹೇಳಿದ್ದೆ ಈ ಒಂದಿಷ್ಟೇನು ಚಾಪ್ಟರ್ಸ್ ಈಗ ಉಳ್ದಾವು, ಏನು ಇನ್ನು ಮೇಲೆ ಕವರ್ ಮಾಡೋ ಅದಾವು, ಅವು ಎಲ್ಲ ಚಾಪ್ಟರ್ಸು ನೀವು ಎದುರುಗಡೆನೇ ಇದ್ದಾಗ, ಫೇಸ್ ಟು ಫೇಸ್ ಇದ್ದಾಗ ಮಾಡೋದು ಬೆಸ್ಟ್. ಆ್ಯಕ್ಚುಲಿ ಅದ ಕರೆಕ್ಟ್. ದಿಸ್ ಇಸ್ ನಾಟ್ ದ ವೇ ಟು ಟೀಚ್ ದೀಸ್ ಚಾಪ್ಟರ್ಸ್, ಹಿಂಗೆ ಕ್ಯಾಮ್ರಾಕ್ಕೆ ಹೇಳೋದು. ಬಟ್ ಈ ಮಂತ್ ಎಂಡ್ ತನಕ ಅಂತೂ ನಮ್ಗೆ ಬೇರೆ ಆಪ್ಷನ್ ಇಲ್ಲ. ಆ್ಯಸ್ ಪರ್ ದ ಗೌರ್ಮೆಂಟ್ ಆರ್ಡರ್ಸ್ ವಿ ಕ್ಯಾನ್ ನಾಟ್ ಸ್ಟಾರ್ಟ್ ಆ್ಯಕ್ಚುಯಲ್ ಕ್ಲಾಸಸ್. ಸೊ ಜನವರಿ ಫಸ್ಟ್ ವೀಕ್ ಒಳಗೆ ಸ್ಟಾರ್ಟ್ ಮಾಡ್ಬೋದು ಅವರು, ಬಟ್ ಅಲ್ಲಿ ತನಕ ನಮ್ಗೆ ಆಪ್ಷನ್ ಇಲ್ಲ. ಸೊ ನಾವು ಈ ಚಾಪ್ಟರ್ನ ಐ ಥಾಟ್ ವಿಚ್ ಚಾಪ್ಟರ್ ಟು ಸ್ಟಾರ್ಟ್. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಾಡಬೇಕು ಅಥವಾ ಸಾಲಿಡ್ ಸ್ಟೇಟು, ಎಲೆಕ್ಟ್ರೋಕೆಮಿಸ್ಟ್ರಿ ಇವನ್ ಮಾಡಬೇಕು ಅಥವಾ ಕೆಮಿಕಲ್ ಕೈನೆಟಿಕ್ಸ್ ಮಾಡಬೇಕು. ಐ ಥಾಟ್ ಅ ಲಿಟಲ್ ಬಿಟ್ ಅಬೌಟ್ ಇಟ್. ಸೊ ಡಿಸೈಡೆಡ್ ಟು ಸ್ಟಾರ್ಟ್ ಕೆಮಿಕಲ್ ಕೈನೆಟಿಕ್ಸ್. ಸೊ ಈ ಚಾಪ್ಟರ್ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು. ಕೆಮಿಕಲ್ ಕೈನೆಟಿಕ್ಸ್, ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಫಿಸಿಕಲ್ ಕೆಮಿಸ್ಟ್ರಿ ಒಳಗೆ, ಫಿಸಿಕಲ್ ಕೆಮಿಸ್ಟ್ರಿ ಬ್ರ್ಯಾಂಚ್ನಾಗ ಬರೋ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸೊ ಬೇಸಿಕಲಿ ನಾವು ಈ ಚಾಪ್ಟರ್ ಒಳಗೆ ಏನು ಸ್ಟಡಿ ಮಾಡ್ತೀವಿ, ವಾಟ್ ಡು ವಿ ಸ್ಟಡಿ ಇನ್ ದಿಸ್ ಚಾಪ್ಟರ್ ಬೇಸಿಕಲಿ ಈಸ್ ರೇಟ್ ಆಫ್ ಅ ರಿಯಾಕ್ಷನ್. ರೇಟ್ ಆಫ್ ಅ ರಿಯಾಕ್ಷನ್, ರೇಟ್ ಆಫ್ ಅ ರಿಯಾಕ್ಷನ್ ಆರ್ ಸ್ಪೀಡ್ ಆಫ್ ಅ ರಿಯಾಕ್ಷನ್. Rate of a reaction or speed of a reaction. Basically this is what we study in this chapter. ಇದನ್ನ ಡೆಪ್ತ್ ಒಳಗೆ, ಡಿಟೇಲ್ ಒಳಗೆ ಕಲಿತೀವಿ. ರೇಟ್ ಆಫ್ ರಿಯಾಕ್ಷನ್ ಆರ್ ಸ್ಪೀಡ್ ಆಫ್ ರಿಯಾಕ್ಷನ್ ಅಂದರೆ ಏನು? ಯಾವುದೋ ಒಂದು ರಿಯಾಕ್ಷನ್ ನಾನು ಮಾಡಕತ್ತೀವಿ ಅಂದ್ರೆ ಅದು 5 ನಿಮಿಷದಾಗ ರಿಯಾಕ್ಟೆಂಟ್ಸ್ ರಿಯಾಕ್ಟ್ ಆಗಿ ಪ್ರೊಡಕ್ಟ್ಸ್ ಕೊಟ್ಬಿಡ್ತಾವೆ. ಇನ್ನು 1 ತಾಸು ಬೇಕೋ ಆ ರಿಯಾಕ್ಷನ್ ಮುಗಿಯೋಕ್ಕೆ, ಅಥವಾ 1 ದಿವಸ ಬೇಕೋ, 1 ತಿಂಗಳು ಬೇಕೋ. ದಿಸ್ ಈಸ್ ಎಷ್ಟು ಲಘು ಅದು ಮುಗಿತೈತಿ. ದ್ಯಾಟ್ ಇಟ್ ಸೆಲ್ಫ್, ದ ಸ್ಟಡಿ ಆಫ್ ದಿಸ್ ಇಟ್ ಸೆಲ್ಫ್ ಈಸ್ ರೇಟ್ ಆಫ್ ಅ ರಿಯಾಕ್ಷನ್. ಸ್ಟಡಿಯಿಂಗ್ ರೇಟ್ ಆಫ್ ಅ ರಿಯಾಕ್ಷನ್ ಅಂದ್ರೆ ಅದು ಎಷ್ಟು ಲಘು ಮುಗಿತೈತಿ ಅಥವಾ ಎಷ್ಟು ಸ್ಲೋ ಆಗಿ ಮುಗಿತೈತಿ ರಿಯಾಕ್ಷನ್ನು. ಅದು ಯಾಕೆ ಅಷ್ಟು ಲಘು ಮುಗಿಯಾಗತೈತಿ? ಲಘು ಮುಗಿದ್ರೆ, ಸ್ಲೋ ಆಗಿ ಮುಗಿದ್ರೆ ಅದು ಯಾಕೆ ಸ್ಲೋ ಆಗಿ ಮುಗಿಯಾಗತೈತಿ? ರೇಟ್ ಆಫ್ ದ ರಿಯಾಕ್ಷನ್ ಎದ್ರ ಮೇಲೆ ಡಿಪೆಂಡ್ ಆಗ್ತೈತಿ? ಇವನ್ನ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋ ಚಾಪ್ಟರ್ ಇಟ್ ಸೆಲ್ಫ್ ಈಸ್ ಕೆಮಿಕಲ್ ಕೈನೆಟಿಕ್ಸ್. ಇನ್ ದಿಸ್ ವಿಡಿಯೋ ವಿಲ್ ಬಿ ಡಿಸ್ಕಸ್ಸಿಂಗ್ ಇಂಟ್ರಡಕ್ಟರಿ ಪಾರ್ಟ್. ಇಂಟ್ರಡಕ್ಷನ್, ಇದ್ರ ಬಗ್ಗೆ, ರೇಟ್ ಆಫ್ ರಿಯಾಕ್ಷನ್ ಬಗ್ಗೆ ಇಂಟ್ರಡಕ್ಷನ್ ಕೊಟ್ಟು ಈ ವಿಡಿಯೋದಾಗ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋಗೆ ಕಂಟಿನ್ಯೂ ಮಾಡೋಣ ಅಂತ. ಓಕೆ, ರೇಟ್ ಆಫ್ ರಿಯಾಕ್ಷನ್ ಬಗ್ಗೆ ನಾವು ಇಂಟ್ರಡಕ್ಷನ್ ಕೊಡ್ತೀವಿ ಈ ವಿಡಿಯೋ ಒಳಗೆ. ಓಕೆ, ಇದು ಬರೋಣಂತ. ಬೇಸಿಕಲಿ ಎಂಥ ರಿಯಾಕ್ಷನ್ಸನ್ನು ನಾವು ಕ್ಲಾಸಿಫೈ ಮಾಡಿದ್ರೆ, ಕ್ಯಾಟಗರೀಸ್ ಮಾಡಿದ್ರೆ ರಿಯಾಕ್ಷನ್ಸದ್ದು 3 ಟೈಪ್ ರಿಯಾಕ್ಷನ್ಸ್ ಇರ್ತಾವೆ ರೀ. ಒಂದನೇದ್ದು ವೆರಿ ಫಾಸ್ಟ್ ರಿಯಾಕ್ಷನ್ಸ್, ಅಂದರೆ ಅಕಾರ್ಡಿಂಗ್ ಟು ರೇಟ್ ಕ್ಲಾಸಿಫೈ ಮಾಡಿದ್ರೆ, ಬೇಸ್ಡ್ ಆನ್ ಸ್ಪೀಡ್ ಕ್ಲಾಸಿಫೈ ಮಾಡಿದ್ರೆ ರಿಯಾಕ್ಷನ್ಸನ್ನು 3 ಕ್ಯಾಟಗರೀಸ್ ಒಳಗೆ ಅದನ್ನು ಹಾಕ್ಬೋದು. ಒಂದನೇದು ವೆರಿ ಫಾಸ್ಟ್ ರಿಯಾಕ್ಷನ್ಸ್, ಎರಡನೇದು ಮಾಡರೇಟ್ ರಿಯಾಕ್ಷನ್ಸ್, ಮೂರನೇದು ವೆರಿ ಸ್ಲೋ ರಿಯಾಕ್ಷನ್ಸ್. ನಾವು ಈ ಚಾಪ್ಟರ್ ಒಳಗೆ ವಿ ವಿಲ್ ಬಿ ಫೋಕಸಿಂಗ್ ಓನ್ಲಿ ಆನ್ ಮಾಡರೇಟ್ ರಿಯಾಕ್ಷನ್ಸ್. ವೆರಿ ಫಾಸ್ಟ್ ರಿಯಾಕ್ಷನ್ಸ್ ಮತ್ತು ವೆರಿ ಸ್ಲೋ ರಿಯಾಕ್ಷನ್ಸ್ ನಾವು ಸ್ಟಡಿ ಮಾಡೋಕ್ಕೆ ಹೋಗಂಗಿಲ್ಲ. ಅದರದ್ದು ರೇಟನ್ನು ಸ್ಟಡಿ ಮಾಡೋಕ್ಕೆ ಹೋಗಂಗಿಲ್ಲ. ಬಿಕಾಸ್ ಇದ್ರದ್ದು ರೇಟನ್ನು ಸ್ಟಡಿ ಮಾಡೋಕ್ಕೆ ಬರೋಂಗಿಲ್ಲ. ವೆರಿ ಫಾಸ್ಟ್ ರಿಯಾಕ್ಷನ್ಸ್ ಮತ್ತು ವೆರಿ ಸ್ಲೋ ರಿಯಾಕ್ಷನ್ಸ್ದ ರೇಟನ್ನು, ಅದ್ರ ಸ್ಪೀಡನ್ನು ಡೀಟೇಲಾಗಿ ನಾವು ಸ್ಟಡಿ ಮಾಡೋಕ್ಕೆ ಬರೋಂಗೇ ಇಲ್ಲ. ಎದಕ್ಕೆ ಅಂತಂದ್ರೆ, ನಾನು ಹಾಗೆ ಒಂದು ಎಕ್ಸಾಂಪಲ್ ತೊಗೊತೀನಿ ಅಂತ ನಿಮ್ಗೆ. ಇಲ್ಲೊಂದು ರಿಯಾಕ್ಷನ್ ಐತಿ.
ಇಲ್ಲ ಬರೀತೀನಿ ನಾನು NaCl plus AgNO3 gives AgCl. ಇದು ಎರಡು ಸೇರಿ AgCl ಇಲ್ಲ NaNO3. ಇದೊಂದು ರಿಯಾಕ್ಷನ್, ಇದು ಪ್ರೆಸಿಪಿಟೇಟ್ ಆಗುತ್ತೆ AgCl. ಏನು ಮಾಡತ್ತೀನಿ ನಾನು, ಸೋಡಿಯಂ ಕ್ಲೋರೈಡ್ ಮತ್ತು ಸಿಲ್ವರ್ ನೈಟ್ರೇಟ್ ಎರಡು ರಿಯಾಕ್ಟ್ ಮಾಡಿದ್ಮೇಲೆ ಇವೆರಡು ಪ್ರಾಡಕ್ಟ್ಸ್ ಬರಾಗತ್ತವೆ. ಈ ರಿಯಾಕ್ಷನ್ ಏನಾಗುತ್ತಲ್ಲ ರೀ, ವಿದಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಆಗುತ್ತೆ. ಈಗ ನೀವು ತೊಗೊಂಬಂದು ಸೋಡಿಯಂ ಕ್ಲೋರೈಡ್ ಮತ್ತು ಸಿಲ್ವರ್ ನೈಟ್ರೇಟ್ ಎರಡು ಮಿಕ್ಸ್ ಮಾಡಿದ್ಕೊಳ್ಳಿ, ಇಮಿಡಿಯೇಟ್ಲಿ ಇವೆರಡು ಪ್ರಾಡಕ್ಟ್ ಬಂದುಬಿಡ್ತಾವೆ. ಅಂದರೆ ಹೆಂಗಿದೆ, ಈ ರಿಯಾಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಯಾರೊಬ್ರು ನಿಮ್ಮ ಫ್ರೆಂಡ್ ಬಂದ್ರು ಅನ್ಕೋರಿ, ಲ್ಯಾಬ್ನಾಗದಿರಿ, ಇದನ್ನು ಮಿಕ್ಸ್ ಮಾಡಿ ಹಿಂಗೆ ನಿಮ್ಮ ಫ್ರೆಂಡ್ ಬಂದರು, ಅವು ಬಂದ ಕೂಡಲೇ ಹಾಯ್ ಅನ್ನೋರಾಗ ರಿಯಾಕ್ಷನ್ ಆಗಿಬಿಟ್ಟಿರ್ತೈತಿ. ಹಾಯ್ ಹೌ ಆರ್ ಯು ಅನ್ಬೇಕಂತ ಮಾಡಿರ್ತೀರಿ ನೀವು, ಬಟ್ ಹಾಯ್ ಅನ್ನೋರಾಗ ಈ ಕಡೆ ರಿಯಾಕ್ಷನ್ ಆಗಿ ಪ್ರಾಡಕ್ಟ್ಸ್ ಬಂದುಬಿಟ್ಟಿರ್ತಾವೆ. ಸೊ ದ್ಯಾಟ್ ಫಾಸ್ಟ್ ಆಗುತ್ತಿದೆ ರಿಯಾಕ್ಷನ್. ಇದು ವೆರಿ ಫಾಸ್ಟ್ ರಿಯಾಕ್ಷನಿಗೆ ಎಕ್ಸಾಂಪಲ್. ಇದು ವೆರಿ ಸ್ಲೋ ರಿಯಾಕ್ಷನ್ಸ್ ಎಕ್ಸಾಂಪಲ್ ಕೊಡೋದಾದ್ರೆ ರಸ್ಟಿಂಗ್ ಆಫ್ ಐರನ್ ಕಬ್ಬಣ ಜಂಗ್ ಹಿಡಿಯೋದು. ಐರನ್ನ ನೀವು ಹೋಗಿ ನಿಮ್ಮ ಟೆರೆಸ್ ಮೇಲೆ ಅಥವಾ ಮಾಯಿಶ್ಚರಿಗೆ ಎಕ್ಸ್ಪೋಸ್ ಮಾಡಿದ್ರೆ ಅದೇನಾಗುತ್ತೆ, ರಸ್ಟ್ ಆಗುತ್ತೆ, ಜಂಗ್ ಹಿಡಿತೈತಿ. ಆ್ಯಂಡ್ ದ್ಯಾಟ್ ರಿಯಾಕ್ಷನ್ ವಿಲ್ ಟೇಕ್ ಪ್ಲೇಸ್ ಇನ್ ಡೇಸ್ ಆರ್ ವೀಕ್ಸ್, ಸಮ್ಟೈಮ್ಸ್ ಮಂತ್ಸ್. ಜಗ್ಗಷ್ಟು ದಿವಸ ಬೇಕದ ಆಗಕ್ಕೆ. ಇಟ್ಸ್ ನಾಟ್ ಲೈಕ್ ನಾನು ಹೋಗಿ ಕಪ್ನ ಟೆರೆಸ್ ಮೇಲೆ ಇಟ್ಟು ಬಂದೀನಿ, ಕೆಳಗೆ ಬಂದು ಒಂದು ಕಪ್ ಚಹಾ ಕುಡಿದ ಮ್ಯಾಲೆ ಹೋಗಿ ನೋಡೋಣ ತಡೀರಿ ಜಂಗ್ ಹಿಡಿದೈತನ, ಹಂಗದು ಆಗಂಗಿಲ್ಲ. ಇಟ್ ಟೇಕ್ಸ್ ಲಾಟ್ ಆಫ್ ಡೇಸ್. ಸೊ ವೆರಿ ಫಾಸ್ಟ್ ರಿಯಾಕ್ಷನ್ಸ್ ಲೈಕ್ ದಿಸ್ ಆ್ಯಂಡ್ ವೆರಿ ಸ್ಲೋ ರಿಯಾಕ್ಷನ್ಸ್ ಲೈಕ್ ರಸ್ಟಿಂಗ್ ಆಫ್ ಐರನ್, ಅದರದ್ದು ಸ್ಪೀಡ್ ಸ್ಟಡಿ ಮಾಡೋದು ಪಾಯಿಂಟ್ಲೆಸ್ ಆಗ್ತೈತಿ, ಅರ್ಥ ಇರಂಗಿಲ್ಲ ಅದಕ್ಕೆ. ಬಿಕಾಸ್ ಭಾಳ ಸ್ಲೋ ಆಗ್ತಿರ್ತಾವೆ, ಅದ್ರದ್ದು ರೇಟ್ ಕ್ಯಾಲ್ಕುಲೇಟ್ ಮಾಡೋದ್ರಾಗೂ ಅರ್ಥ ಇಲ್ಲ. ಅಗದಿ ಫಾಸ್ಟ್ ಆದ್ರೆ ಅದ್ರದ್ದು ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡೋದು ಅರ್ಥ ಇಲ್ಲ. ಮಾಡರೇಟ್ ರಿಯಾಕ್ಷನ್ಸ್ ಏನಿರ್ತಾವಲ್ರಿ, ಇದರದ್ದು ನಾವು ಫೋಕಸ್ ಮಾಡ್ತೀವಿ. ಓಕೆ, ಸೊ ನೌ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಈಸ್ ರೇಟ್ ಆಫ್ ಅ ರಿಯಾಕ್ಷನ್. ನಿಮ್ಗೆ ಏನೇನು ಬರ್ಕೋಬೇಕು ಅನಿಸುತ್ತಾ ಬರ್ಕೋಬಹುದು, ಪಾಸ್ ಬರ್ಕೋಬಹುದು. ಏನು ಬರ್ಕೊಳ್ಳಬೇಕಂತಿರ್ತಾವಲ್ರಿ ಅದನ್ನು ನಾ ಹೇಳ್ತೀನಿ. ಇದು ಬರ್ಕೊಳ್ಳಬೇಕಂತೇನಿಲ್ಲ, ಬಟ್ ಸ್ಟಿಲ್ ಇಫ್ ಯು ವಾಂಟ್ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಆ್ಯಂಡ್ ರೈಟ್ ಇಟ್ ಡೌನ್. ನೋಟ್ಸ್ನಾಗ ಏನೇನು ಇರ್ತಾವೆ, ನಾ ಏನು ಇಲ್ಲಿ ಬರೆಯಬೇಕಂತ ಇರ್ತಾವೆ ನಾನು ಹೇಳ್ತೀನಿ. ಹೇಳಿಲ್ಲ ಅಂದರೂ ಒಂದಿಷ್ಟು ನಿಮ್ಗೆ ಬರ್ಕೋಬೇಕು ಅನ್ಸಿದ್ರೆ ಯು ಕ್ಯಾನ್ ರೈಟ್. ಈಗ ನಾವು ಏನು ಮಾಡೋಣ, ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಈಸ್ ರೇಟ್ ಆಫ್ ಅ ರಿಯಾಕ್ಷನ್ ಅಂದರೆ ಏನು, ಸ್ಪೀಡ್ ಆಫ್ ಅ ರಿಯಾಕ್ಷನ್ ಅಂದರೆ ಏನು. ಈಗ ಸ್ಪೀಡ್ ಅಂದರೆ ಏನು, ಫಿಸಿಕ್ಸ್ನಾಗ ನೀವು ಕಲ್ತೀರಿ. ಸ್ಪೀಡ್ ಅಂದರೆ ಏನು, ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಪಾನ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಅಂದ್ರೆ ನೀವು ಯಾವುದೋ ಒಂದು 2 ವೀಲರ್ನಾಗ ಹೊಂಟಿರಿ ಅನ್ಕೋರಿ, ನೀವು 80 ಕಿಲೋಮೀಟರ್ಸ್ ಹೋದ್ರಿ, 2 ತಾಸ್ನಾಗ ಹೋದ್ರಿ. ಯು ಟುಕ್ 2 hours ಟು ಟ್ರಾವೆಲ್ 80 kilometers. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ ಈಸ್ 80 kilometer. ಟೈಮ್ ಎಷ್ಟು ತೊಗೊಂಡ್ರಿ, 2 ತಾಸು ತೊಗೊಂಡ್ರಿ. ಸೊ ವಾಟ್ ಈಸ್ ಯುವರ್ ಸ್ಪೀಡ್ ಅಂದರೆ 40 kilometer per hour. 40 kilometer per hour. 1 ತಾಸಿಗೆ 40 ಕಿಲೋಮೀಟ್ರ್ ಹೋದ್ರಿ, ಇದು ಸ್ಪೀಡ್. ನೀವು 2 ತಾಸ್ನಾಗ 80 ಕಿಲೋಮೀಟ್ರ್ ಹೋದ್ರಿ ಅಂದ್ರೆ ನಿಮ್ಮ ಸ್ಪೀಡ್ ಏನು, 40 kilometer per hour. 1 ತಾಸಿಗೆ 40 ಕಿಲೋಮೀಟ್ರ್ ನೀವು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ರಿ. ದಿಸ್ ಇಸ್ ಹೌ ಯು ಕ್ಯಾಲ್ಕುಲೇಟ್ ಸ್ಪೀಡ್. ಇದು ಕಾಣಕ್ತಿಲ್ಲ, ಒಮ್ಮೆ ನೋಡ್ತೇವೆ. ಓಕೆ, ದಿಸ್ ಈಸ್ ಹೌ ಯು ಕ್ಯಾಲ್ಕುಲೇಟ್ ಸ್ಪೀಡ್. ಬಟ್ ಇಲ್ಲೇ ನಾವು ರಿಯಾಕ್ಷನ್ದ ಸ್ಪೀಡ್ ಬಗ್ಗೆ ಮಾತಾಡಕತ್ತೀವಿ. ಇಲ್ಲಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇರೋಂಗಿಲ್ಲ, ಇಲ್ಲಿ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಇರ್ತೈತಿ. ಇಲ್ಲೇ ಸ್ವಲ್ಪ ಇದು ಸ್ಪೀಡ್ ಆತ, ಇದು ನಮ್ಮದು ಫಿಸಿಕ್ಸ್ನಾಗ ಕಲಿಯೋ ಸ್ಪೀಡ್ ಆತ. ಇಲ್ಲೇ ನಾವು ಎಲ್ಲೂ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ಎಲ್ಲೂ ಹೋಗಂಗಿಲ್ಲ. ಇಲ್ಲಿ ಏನಿರ್ತೈತಿ, ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಇರ್ತೈತಿ. ಅದ್ರ ಬಗ್ಗೆ ನಾನು ಹೇಳ್ತೀನಿ ಅಂತ ಈಗ ನಿಮಗೆ.
ಇಲ್ಲಿ ನಾನು ಬರಿತೀನಿ, ಬರೆದು ನಿಮ್ಗೆ ಹೇಳ್ತೀನಿ ಅಂತ. rate of a reaction is equal to change in concentration of any reactant or product divided by time taken or unit time ಈಗ ಇಲ್ಲಿ ತಲ್ರಿ ನಾ ಸ್ಪೀಡ್ದು ಬರ್ದಿದ್ನಲ್ರಿ ಆಗಲೇ, ಫಿಸಿಕ್ಸ್ದು ಸ್ಪೀಡ್ ಕಂಪೇರ್ ಮಾಡಿದ್ವಲ್ಲ ನಾವು, ಟೂ ವೀಲರ್ದು ಸ್ಪೀಡ್ ಇಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಪರ್ ಯೂನಿಟ್ ಟೈಮ್ ಅಥವಾ ಟೈಮ್ ಟೇಕನ್ ಅಂತ ಹೇಳಿದ್ವಲ್ಲ. ಹಂಗೆ ಇಲ್ಲಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇರೋಂಗಿಲ್ಲ, ಡಿನಾಮಿನೇಟರ್ ಸೇಮ್ ಇರ್ತೈತೆ, ರೇಟ್ ಆಫ್ ರಿಯಾಕ್ಷನ್ ಅವ್ರಿಗೆ ಟೈಮ್ ಟೇಕನ್ ವಿಲ್ ಬಿ ಸೇಮ್, ಬಟ್ ಇಲ್ಲಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇರೋಂಗಿಲ್ಲ, ಏನಿರುತ್ತೆ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಎನಿ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್. ಏನಿದೆ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಎನಿ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್? ಈಗ ಒಂದು ರಿಯಾಕ್ಷನ್ ಮಾಡ್ಸಕತ್ತೀವಿ ನಾವು, ಒಂದೊಂದು ರಿಯಾಕ್ಷನ್ ನಡೆದೈತಿ ಅಂದ್ರೆ ಟೈಮ್ ಆದಂಗೆ ರಿಯಾಕ್ಟೆಂಟ್ಸದ್ದು ಮತ್ತು ಪ್ರಾಡಕ್ಟ್ಸದ್ದು ಕಾನ್ಸಂಟ್ರೇಷನ್ ಚೇಂಜ್ ಆಕೊಂತ ಹೋಗುತ್ತೆ. ಟೈಮ್ ಆದಂಗೆ ರಿಯಾಕ್ಟೆಂಟ್ಸದ್ದು ಕಾನ್ಸಂಟ್ರೇಷನ್ ಕಡಿಮೆ ಹಾಕೊಂಡು ಬರ್ತೈತಿ, ಪ್ರಾಡಕ್ಟ್ಸದ್ದು ಕಾನ್ಸಂಟ್ರೇಷನ್ ಜಾಸ್ತಿ ಹಾಕೊಂತ ಹೋಗ್ತೈತಿ. ಸೊ ಅದ ಚೇಂಜ್ ಇನ್ ಕಾನ್ಸಂಟ್ರೇಷನ್. ಅದನ್ನು ನಾವು ಎಷ್ಟು ಟೈಮಿಗೆ ಆಗತೈತಿ ಅಂತ ನೋಡ್ಬಿಟ್ವಿ ಅಂದ್ರೆ ಅದ ರೇಟ್ ಆಫ್ ಅ ರಿಯಾಕ್ಷನ್. ಸೊ ನೀವೇನು ಮಾಡಿರಿ, ಪಾಸ್ ಮಾಡಿ ಇದನ್ನು ಬರ್ಕೋರಿ, ಇದ್ರ ಬಗ್ಗೆ ಇನ್ನು ಸ್ವಲ್ಪ ಡಿಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ ಅಂತ, ಇದ್ರ ಬಗ್ಗೆ ಇನ್ನು ಸ್ವಲ್ಪ ಡಿಟೇಲಾಗಿ ಡಿಸ್ಕಷನ್ ಮಾಡೋಣ ಅಂತ. ಪಾಸ್ ದ ವಿಡಿಯೋ ಆ್ಯಂಡ್ ರೈಟ್ ದಿಸ್ ಡೌನ್. ನಾವು ಒಂದು ಎಕ್ಸಾಂಪಲ್ ತೊಗೊಂಡು ನಿಮಗೆ ಕ್ಲಿಯರಾಗಿದ್ದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಓಕೆ, ಇನ್ನು ಅನ್ಕೊಂಡಿನಿ, ಇದನ್ನ ರಬ್ ಮಾಡ್ತೀನಿ. ನಾನು ಸ್ವಲ್ಪ ಇಲ್ಲಿ ಡಿಕ್ಟೇಟ್ ಮಾಡ್ಕೊತ ಹೋಗ್ತೀನಿ, ಬರ್ಕೊಂತ ಹೋರಿ. ಕನ್ಸಿಡರ್ ದಿಸ್ ರಿಯಾಕ್ಷನ್, ಫಸ್ಟಿಗೆ ನಾನು ಇಲ್ಲಿ ಬರಿತೀನಿ, ಆಮೇಲೆ ಮುಂದೆ ಡಿಕ್ಟೇಟ್ ಮಾಡ್ಕೊತ ಹೋಗ್ತೀನಿ. ಕನ್ಸಿಡರ್ ದಿಸ್ ರಿಯಾಕ್ಷನ್ R gives P ಅಂದ್ರೆ ಒಂದು ರಿಯಾಕ್ಷನ್ ತೊಗೊಂಡಿವಪ್ಪ ನಾವು, ಇದು ರಿಯಾಕ್ಟೆಂಟ್, ಇದು ಪ್ರಾಡಕ್ಟ್, ವೆರಿ ಸಿಂಪಲ್. ಈಗ ಹಿಂಗೂ ತೊಗೋಬೋದು ರಿಯಾಕ್ಷನ್, ಹಿಂಗೆ A plus B gives C plus T, where A and B are reactants, C and D are products. ನಾವು ಹೆಂಗೆ ತೊಗೊಂಡಿಲ್ಲ, ಈಗ ಸದ್ಯ ಏನು ತೊಗೊಂಡಿನಿ ನಾನು, R gives P, R is reactant, P is product. ಸೊ ಹಿಂಗೆ ಬರೀರಿ ನೀವು, ಕನ್ಸಿಡರ್ ದಿಸ್ ರಿಯಾಕ್ಷನ್ R gives P ಅಂತ ಬರೆದ್ರಿ. ಕೆಳಗೆ ನಾನು ಇಲ್ಲಿ ಹೇಳ್ಕೊತ ಹೋಗ್ತೀನಿ, ಬರೀರಿ. ಕಾನ್ಸಂಟ್ರೇಷನ್ ಬೇಡ, ಓಕೆ, ಇಷ್ಟು ಬರೆದ್ರಿ, ಇದ್ರ ಕೆಳಗೆ ಬರೀರಿ. ಇಫ್ ಇಲ್ಲ ನಾನು ಬೆಸ್ಟ್ ಬರೆದು ಬಿಡ್ತೀನಿ, ನೀವು ಬರ್ಕೊಂಬಿಡ್ರಿ. ಇಫ್ R1 and R2 if R1 and R2 are molar concentrations of, if R1 and R2 are molar concentrations of reactants ಕೆಳಗಿಲ್ಲೇ P1 and P2 are molar concentrations of products at time T1 and T2 respectively. ಇಷ್ಟು ಬರೀರಿ. ಇಫ್
R1 and R2 are molar concentrations of reactants and P1 and P2 are molar concentrations of products at time T1 and T2 respectively. ಮುಂದೆ ನಾನು ಹೇಳ್ತೀನಿ ಅಂತ ಫಸ್ಟ್ ಇದ್ರ ಅರ್ಥ ಮಾಡಿಸ್ತೀನಿ. ಟೈಮ್ T1 ಇದ್ದಾಗ ರಿಯಾಕ್ಟೆಂಟ್ದ ಕಾನ್ಸಂಟ್ರೇಷನ್ R1. ಅದೇ ಟೈಮ್ T1 ಇದ್ದಾಗ ಪ್ರಾಡಕ್ಟ್ದ ಕಾನ್ಸಂಟ್ರೇಷನ್ P1. ಟೈಮ್ T2 ಆತಂದ್ರೆ ರಿಯಾಕ್ಟೆಂಟ್ದ ಕಾನ್ಸಂಟ್ರೇಷನ್ R2, ಪ್ರಾಡಕ್ಟ್ದ ಕಾನ್ಸಂಟ್ರೇಷನ್ P2. ಇದು ಸರಳ ರೀ. ಈಗ ರಿಯಾಕ್ಷನ್ ಸ್ಟಾರ್ಟ್ ಆಯ್ತು. T1 ಅಂದ್ರೆ 0 ಮಿನಿಟ್ ಅನ್ಕೋರಿ. ಈಗ ಜಸ್ಟ್ ಸ್ಟಾರ್ಟ್ ಮಾಡಿದ್ವಿ. T1 0 ಮಿನಿಟ್. ಈಗ 5 ಮಿನಿಟ್ಸ್ ಆಯ್ತು, ರಿಯಾಕ್ಷನ್ ಸ್ಟಾರ್ಟ್ ಆಯ್ತು. 5 ನಿಮಿಷ ಆಯ್ತು. T2 5 ಮಿನಿಟ್ಸ್ ಆಯ್ತು. ಈಗ T2 5 ಮಿನಿಟ್ಸ್. T1 is 0 ಮಿನಿಟ್ಸ್, T2 is 5 ಮಿನಿಟ್ಸ್. ಸೊ T1 0 ಇದ್ದಾಗ ರಿಯಾಕ್ಟೆಂಟ್ದು ಒಂದು ಕಾನ್ಸಂಟ್ರೇಷನ್ ಇರ್ತೈತಿ, ಪ್ರಾಡಕ್ಟ್ದು ಒಂದು ಕಾನ್ಸಂಟ್ರೇಷನ್ ಇರ್ತೈತಿ. ಈಗ ಟೈಮ್ ಹಾಕೊಂತ 5 ಮಿನಿಟ್ಸ್ ಆತಂದ್ರೆ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಕಡಿಮೆ ಆಗಿರ್ತೈತಿ. ಎಷ್ಟಿತ್ತು ಅಷ್ಟು ಇರೋಂಗಿಲ್ಲ. ಬಿಕಾಸ್ ರಿಯಾಕ್ಟೆಂಟ್ಸ್ ವಿಲ್ ರಿಯಾಕ್ಟ್ ಟು ಗಿವ್ ಪ್ರಾಡಕ್ಟ್ಸ್. ರಿಯಾಕ್ಟೆಂಟ್ಸ್ ವಿಲ್ ರಿಯಾಕ್ಟ್ ಆ್ಯಂಡ್ ಗಿವ್ ಪ್ರಾಡಕ್ಟ್ಸ್ ಅಂದ್ರೆ ರಿಯಾಕ್ಟೆಂಟ್ಸ್ದು ಕಾನ್ಸಂಟ್ರೇಷನ್ ಕಡಿಮೆ ಆಗಿರ್ತೈತಿ. ಸೊ ಕಡಿಮೆ ಆದ್ರೆ ಒಟ್ಟು ಚೇಂಜ್ ಆಯ್ತು. ಸೊ T2 ಅಂದ್ರೆ 5 ನಿಮಿಷ ಆಗೋವಾಗ ರಿಯಾಕ್ಟೆಂಟ್ದು ಕಾನ್ಸಂಟ್ರೇಷನ್ ಚೇಂಜ್ ಆಯ್ತು. ಫಸ್ಟ್ ಏನಿತ್ತು R1 ಇತ್ತು, T2ಕ್ಕೆ R2 ಆಯ್ತು. ಅಂದರೆ 0 ಮಿನಿಟ್ ಇದ್ದಾಗ R1 ಇತ್ತು. ಟೈಮ್ ಆದಂಗೆ 5 ನಿಮಿಷ ಆದಮೇಲೆ T2 ಟೈಮ್ ಆದ ಕೂಡ R2 ಆಯ್ತು. R1 ಇದ್ದಿದ್ದು R2 ಆಯ್ತು. ಅಂದರೆ ಕಾನ್ಸಂಟ್ರೇಷನ್ R1 ಇದ್ದಿದ್ದು R2 ಆಯ್ತು. ಹಿಂಗೆ ಅನ್ಕೋರಿ. 10 ಮೋಲ್ ಪರ್ ಲೀಟರ್ ಇದ್ದಿದ್ದು 5 ಮೋಲ್ ಪರ್ ಲೀಟರ್ ಆಯ್ತು. ನಂಬರ್ ತೊಗೊಂಡು 10 ಇದ್ದಿದ್ದು 5 ಕಡಿಮೆ ಯಾಕಾಯ್ತು? ಬಿಕಾಸ್ ಫಸ್ಟಿಗೆ ರಿಯಾಕ್ಟ್ ಆಗಿದ್ದೇ ಇಲ್ಲ ಅದು ಏನು. ಅವಾಗ 10 ಮೋಲ್ ಪರ್ ಲೀಟರ್ ಇತ್ತು. ಟೈಮ್ ಆದಂಗೆ ರಿಯಾಕ್ಷನ್ ಆಯ್ತು. ಆಗಿ ಕಡಿಮೆ ಹಾಕೋಂತ 5 ಮೋಲ್ ಪರ್ ಲೀಟರ್ ಆಯ್ತು. ಸೊ R1 ಇದ್ದಿದ್ದು R2 ಆಯ್ತು, ಕಡಿಮೆ ಆಯ್ತು. ಸೊ R1 T1 ಟೈಮಿಗೆ 0 ಮಿನಿಟಿಗೆ, R2 T2 ಟೈಮಿಗೆ 5 ಮಿನಿಟಿಗೆ ಅನ್ಕೊಳ್ಳೋಣ. ಹಂಗೆ ಅನ್ಕೊಳ್ಳೋಣ. ಇದು 0 ಮಿನಿಟ್, ಇದು 5 ಮಿನಿಟ್ ಆಯಿತು. ಸೊ ಇದು ಫಸ್ಟ್ ಎಷ್ಟಿತ್ತು? 10 ಮೋಲ್ ಪರ್ ಲೀಟರ್ ಇತ್ತು. ಈಗ ಎಷ್ಟಾಯ್ತು? 5 ಮೋಲ್ ಪರ್ ಲೀಟರ್ ಆಯ್ತು. ಹಂಗೆ ಅನ್ಕೊಳ್ಳೋಣ. ಸೊ ನಂಬರ್ಸ್ ಬೇಡ. R1 and R2 are molar concentration of reactants at T1 and T2. ಹಂಗೆ P1 and P2 are molar concentrations. Molar concentrations ಅಂದರೆ concentration expressed in molarity. P1 and P2 are molar concentrations at time T1 and T2. ಸೊ P1 ಫಸ್ಟಿಗೆ ಬರೀ ಇಷ್ಟಿತ್ತು ಅನ್ಕೋರಿ. P1 0 ಮೋಲ್ ಪರ್ ಲೀಟರ್ ಇತ್ತು. P2 5 ಮೋಲ್ ಪರ್ ಲೀಟರ್. ಹಂಗೆ ಒಂದು ನಂಬರ್ ತೊಗೊಳತ್ತೀನಿ. ಇದ್ಯಾಕೆ 0 ಇತ್ತಂದ್ರೆ ಇನಿಷಿಯಲಿ ರಿಯಾಕ್ಷನ್ ಆಗೇ ಇಲ್ಲ. ಇನ್ನು ರಿಯಾಕ್ಷನ್ ಆಗಿಲ್ಲ ಅಂದ್ರೆ ಪ್ರಾಡಕ್ಟ್ ಬಂದಿರಂಗೆ ಇಲ್ಲ ಅಂದರೆ ಇದು ಏನೂ ಫಾರ್ಮ್ ಆಗಿರಂಗಿಲ್ಲ. ಟೈಮ್ ಆದಂಗೆ ಇದು ಜಾಸ್ತಿ ಹಾಕೋಂತ ಹೋಗುತ್ತೆ. ಟೈಮ್ ಆದಂಗೆ ಇಷ್ಟು ಅರ್ಥ ಮಾಡ್ಕೋರಿ. ಟೈಮ್ ಆದಂಗೆ ರಿಯಾಕ್ಟೆಂಟ್ಸ್ದು ಕಾನ್ಸಂಟ್ರೇಷನ್ ಕಡಿಮೆ ಹಾಕೊಂತ ಹೋಗುತ್ತೆ, ಪ್ರಾಡಕ್ಟ್ಸ್ದು ಕಾನ್ಸಂಟ್ರೇಷನ್ ಜಾಸ್ತಿ ಹಾಕೊಂತ ಹೋಗುತ್ತೆ. ಸೊ ಇನಿಷಿಯಲಿ ಟೈಮ್ T1 ಇದ್ದಾಗ ರಿಯಾಕ್ಟೆಂಟ್ದ ಕಾನ್ಸಂಟ್ರೇಷನ್ R1, T1 ಇದ್ದಾಗ ಪ್ರಾಡಕ್ಟ್ದ ಕಾನ್ಸಂಟ್ರೇಷನ್ P1. ಟೈಮ್ T2 ಆತಂದ್ರೆ ರಿಯಾಕ್ಟೆಂಟ್ದ ಕಾನ್ಸಂಟ್ರೇಷನ್ R2, ಪ್ರಾಡಕ್ಟ್ದ ಕಾನ್ಸಂಟ್ರೇಷನ್ P2. ಓಕೆ. ಈಗ ನೀವು ಇಷ್ಟು ಬರೆದ್ರಿ. ಇಲ್ಲಿ ಕೆಳಗೆ ರೆಸ್ಪೆಕ್ಟಿವ್ ಬರೋದು. ನೆಕ್ಸ್ಟ್ ಇಲ್ಲ ದೆನ್ ಅಂತ ಬರ್ರಿ. ಎಲ್ಲಿ ಕಾಣುತ್ತೆ ನೋಡ್ತೀನಿ. ಓಕೆ, ಇಷ್ಟು ಬರ್ದಿರಿ ಅನ್ಕೊಂಡಿನಿ ನಾನು. ಪಾಸ್ ಮಾಡಿ ಬರ್ಕೋರಿ, ಬರ್ದಿದ್ದಿಲ್ಲ ಅಂದ್ರೆ. ದೆನ್ ಇಲ್ಲಿ ಬರ್ದಿದ್ದಿಲ್ಲ, ಅದನ್ನ ಬರೆದೆ. ಡೆಲ್ಟಾ ಟಿ ಈಸ್ ಈಕ್ವಲ್ಸ್ ಟು T2 ಮೈನಸ್ T1. ಏನಿದೆ? ಡೆಲ್ಟಾ ಟಿ ಈಸ್ ಈಕ್ವಲ್ಸ್ ಟು T2 ಮೈನಸ್ T1 ಅಂದರೆ ಡೆಲ್ಟಾ ಟಿ ಅಂದರೆ ಏನು? ಚೇಂಜ್ ಇನ್ ಟೈಮ್. T2 ಮೈನಸ್ T1. T1 0 ಇತ್ತು ಅನ್ಕೋರಿ. ಫಸ್ಟಿಗೆ ಸ್ಟಾರ್ಟ್ ಮಾಡಿದ್ದೀವಲ್ಲ, T1 0 ಇತ್ತು ಅನ್ಕೋರಿ. T2 5 ಮಿನಿಟ್ಸ್ ಅನ್ಕೋರಿ. 5. ಸೊ T2 ಮೈನಸ್ T1 ಮಾಡಿದ್ರೆ 5 ಮೈನಸ್ 0, ಸೊ 5.
ಸೊ ಚೇಂಜ್ ಇನ್ ಟೈಮ್ ಈಸ್ 5. ಚೇಂಜ್ ಇನ್ ಟೈಮ್ 5 ಯಾಕಂದ್ರೆ ಇನಿಷಿಯಲಿ 0 ಮಿನಿಟ್ಸ್ ಇತ್ತಾ T1, T2 5. ಸೊ ಎಷ್ಟು ಚೇಂಜ್ ಆಯ್ತು T2 - T1. ಈಗ ನೀವು ನಿಮ್ದು ಹೈಟ್ 4 ಫೀಟ್ ಇತ್ತು, 6 ತಿಂಗಳು ಬಿಟ್ಟು 4 ಫೀಟ್ 6 ಇಂಚ್ ಆಯ್ತು. ಫಸ್ಟ್ 4 ಫೀಟ್ ಇತ್ತು, 6 ತಿಂಗಳು ಬಿಟ್ಟು 4 ಫೀಟ್ 6 ಇಂಚ್ ಆಯ್ತು. ಎಷ್ಟು ಚೇಂಜ್ ಆಯ್ತು ಅಂದ್ರೆ 4 ಫೀಟ್ 6 ಇಂಚ್ - 4 ಫೀಟ್ 6 ಇಂಚ್ - 4 ಮಾಡಿದ್ರೆ 6 ಇಂಚ್ ಬರ್ತಿಲ್ಲ ಹಂಗೆ. ಸೊ ಸೆಕೆಂಡ್ ಹೈಟ್ ಮೈನಸ್ ಫಸ್ಟ್ ಹೈಟ್ T2 - T1. T2 - T1 ಮಾಡಿದರೆ ಎಷ್ಟು ಚೇಂಜ್ ಆಯ್ತು ಟೈಮು ಡೆಲ್ಟಾ ಟಿ. ಸೊ ಡೆಲ್ಟಾ ಟಿ ಈಸ್ ಈಕ್ವಲ್ಸ್ ಟು T2 - T1. ಡೆಲ್ಟಾ ಆರ್ ಈಸ್ ಈಕ್ವಲ್ಸ್ ಟು R2 - R1. R2 - R1. Delta P is equals to P2 - P1. Delta R ಅಂದರೆ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್. R2 - R1. R1 5 ಮೋಲ್ ಪರ್ ಲೀಟರ್ ಇತ್ತು ಅನ್ಕೋರಿ. ಇನಿಷಿಯಲಿ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಇಷ್ಟು ಅನ್ಕೋರಿ 5 ಮೋಲ್ ಪರ್ ಲೀಟರ್. R2 2 ಮೋಲ್ ಪರ್ ಲೀಟರ್ ಇತ್ತು ಅನ್ಕೋರಿ. ಅಂದರೆ R2 ಸ್ವಲ್ಪ ಟೈಮ್ ಆದಮೇಲೆ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ 2 ಮೋಲ್ ಪರ್ ಲೀಟರ್ ಇತ್ತು. ಬಿಕಾಸ್ ಟೈಮ್ ಆದಂಗೆ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಕಡಿಮೆ ಆಗುತ್ತೆ. ಸೊ ಡೆಲ್ಟಾ ಆರ್ ಏನು R2 - R1. 2 - 5 ಮಾಡಬೇಕಾಗುತ್ತೆ, -3 ಬರುತ್ತೆ ಅವಾಗ. ಅದನ್ನು ನೋಡೋಣಂತೆ. ಅದ್ರ ಬಗ್ಗೆ ಏನು ಮೈನಸ್ ಬಂತಲ್ಲ ಅದ್ರ ಬಗ್ಗೆ ಹೇಳ್ತೇನಂತ ಈಗ. ಹಂಗೆ ಏನಿದೆ ಡೆಲ್ಟಾ ಪಿ ಈಸ್ ಈಕ್ವಲ್ಸ್ ಟು P2 - P1. ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ at T2 is the concentration of product at T1. So change in concentration of reactants is equals to R2 - R1. Change in concentration of products is equals to P2 - P1. ಅಷ್ಟೆಲ್ಲ ಬರ್ದಿದ್ರಲ್ಲ, ಅಷ್ಟು ಬರೆದು ದೆನ್ ಅಂತ ಬರೋದು ಇಷ್ಟು ಬರೀರಿ. ಇಷ್ಟು ಬರೆದ್ಮೇಲೆ ನಾ ಈಗ ರೇಟ್ ಆಫ್ ರಿಯಾಕ್ಷನಿಗೆ ಆಗಲೇನು ಬರ್ತಿದ್ದೆ ಆಗಲೇ ಬರ್ಕೊಂಡಿದ್ರಲ್ಲ. ರೇಟ್ ಆಫ್ ರಿಯಾಕ್ಷನ್ ಇಸ್ ಈಕ್ವಲ್ಸ್ ಟು ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಎನಿ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಆರ್ ಯೂನಿಟ್ ಟೈಮ್ ಅಂತ ಆಗಲೇ ಬರ್ದಿದ್ರಲ್ಲ. ರೇಟ್ ಆಫ್ ರಿಯಾಕ್ಷನ್ ಇಸ್ ಈಕ್ವಲ್ಸ್ ಟು ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಎನಿ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಆರ್ ಯೂನಿಟ್ ಟೈಮ್. ಈಗ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಎನಿ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ಅಂತ ಬರ್ತಿದ್ವಿ. ಈಗ ರಿಯಾಕ್ಟೆಂಟ್ಸಿಗೆ ಇಂಡಿವಿಜುವಲ್ ಬರೀತೀನಿ, ಪ್ರಾಡಕ್ಟ್ಸಿಗೆ ಇಂಡಿವಿಜುವಲ್ ಬರೀತೀನಿ. ಈಗ ಇದನ್ನು ಬರ್ಕೋರಿ, ಪಾಸ್ ಮಾಡಿ ಬರ್ಕೋರಿ. Rate of reaction is equals to decrease. ಫುಲ್ ಬರೀಬೇಕಾ ನೀವು? ಡಿಕ್ರೀಸ್, ನಂಗೆ ಇಲ್ಲಿ ಜಾಗ ಸಾಲಂಗಿಲ್ಲ ಅಂತ ಬರೀ DEC ಬರ್ತೀನಿ. ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಪೂರ್ವ ಬರೀಬೇಕು ನೀವು. CONCENTRATION ನನಗೆ ಜಾಗ ಸಾಲಂಗಿಲ್ಲ ಅಂತ ಅರ್ಧ ಬರ್ತೀನಿ. ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ reactant are divided by time interval ಅಂದರೆ ಇದು ಚೇಂಜ್ ಇನ್ ಟೈಮ್ ಡೆಲ್ಟಾ ಟಿ ಈಸ್ ಈಕ್ವಲ್ಸ್ ಟು T2 - T1 ಬರ್ದಿದ್ದಿಲ್ಲ ಆಗಲೇ. ಈಸ್ ಈಕ್ವಲ್ಸ್ ಟು ಇಲ್ಲೇ ಬರೀತೀನಿ. ಈಸ್ ಈಕ್ವಲ್ಸ್ ಟು increase in concentration of product P divided by time interval. ಆಗಲೇ ನಾವು ಹೇಳಿದ್ವಿ ರೇಟ್ ಆಫ್ ರಿಯಾಕ್ಷನ್ ಈಸ್ ಈಕ್ವಲ್ಸ್ ಟು ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಂತ ಬರ್ತಿದ್ವಲ್ಲ. ಅದನ್ನು ರಿಯಾಕ್ಟೆಂಟ್ ಪ್ರಾಡಕ್ಟ್ ಎರಡು ಒಂದರಾಗ ಹೇಳಿಬಿಟ್ಟಿದ್ವಲ್ಲ ಆಗಲೇ. ಈಗ ಇಂಡಿವಿಜುವಲ್ ಬರ್ತೀವಿ. ರೇಟ್ ಆಫ್ ರಿಯಾಕ್ಷನ್ ಈಸ್ ಈಕ್ವಲ್ಸ್ ಟು ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಆರ್ divided by time interval, that will be equal to increase in concentration of product P divided by time interval. ಯಾಕಂದ್ರೆ ಟೈಮ್ ಆದಂಗೆ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗುತ್ತೆ.
ಟೈಮ್ ಆದಂಗೆ ಪ್ರಾಡಕ್ಟ್ದು ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ. ಸೊ ದಿಸ್ ಇಟ್ ಸೆಲ್ಫ್ ಈಸ್ ರೇಟ್ ಆಫ್ ರಿಯಾಕ್ಷನ್. ರೇಟ್ ಆಫ್ ರಿಯಾಕ್ಷನ್ ಇಸ್ ಈಕ್ವಲ್ಸ್ ಟು ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಆರ್ ಡಿವೈಡ್ ಬೈ ಟೈಮ್ ಇಂಟರ್ವಲ್, ವಿಚ್ ವಿಲ್ ಬಿ ಈಕ್ವಲ್ ಟು ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಪಿ ಡಿವೈಡ್ ಬೈ ಟೈಮ್ ಇಂಟರ್ವಲ್. ಇದನ್ನು ನಾನೀಗ ಸಿಂಬಾಲಿಕಲಿ ಬರೀತೀನಿ. ರೇಟ್ ಆಫ್ ರಿಯಾಕ್ಷನ್ ಈಸ್ ಈಕ್ವಲ್ಸ್ ಟು ರೇಟ್ ಆಫ್ ರಿಯಾಕ್ಷನ್ ಈಸ್ ಈಕ್ವಲ್ಸ್ ಟು ಮೈನಸ್ ಡೆಲ್ಟಾ ಆರ್ by delta T is equals to plus delta P divided by delta T. ಈಗ ನೀವೇನು ಮಾಡಿರಿ, ಇದನ್ನು ಎರಡು ಬರ್ಕೋರಿ, ಇದನ್ನು ಎರಡು ಬರ್ಕೋರಿ. ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ. ಇದು ಯಾಕೆ ಇಲ್ಲಿ ಮೈನಸ್ ಬಂತು, ಇಲ್ಲಿ ಯಾಕೆ ಪ್ಲಸ್ ಬಂತು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಐ ವಿಲ್ ಎಕ್ಸ್ಪ್ಲೇನ್ ಇದು ಯಾಕೆ ನೆಗೆಟಿವ್, ಇದು ಯಾಕೆ ಪಾಸಿಟಿವ್. ಇದನ್ನು ನೀವು ಇದನ್ನು ಬರ್ಕೋರಿ, ಇದನ್ನು ಬರ್ಕೋರಿ. ಅಲ್ಲಿ ಎಕ್ಸ್ಪ್ಲೇನು ಇದು ಯಾಕೆ ಮೈನಸ್ ಯಾಕೆ ಬಂತು ಅಂತ ಹೇಳ್ತೀನಿ ನಾನು. ಓಕೆ, ಪಾಸ್ ಮಾಡಿ ಬರ್ಕೊಂಡಿರ್ತೀರಿ. ಈಗ ವಿಡಿಯೋ ಪಾಸ್ ಮಾಡಿ ಬರ್ಕೋರಿ, ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೀವು ಇದೇನು ರೀ, ಇದು ರೇಟ್ ಆಫ್ ಅ ರಿಯಾಕ್ಷನ್. ರೇಟ್ ಅಂದರೆ ಏನು, ಸ್ಪೀಡ್. ರೇಟ್ ಅಂದರೆ ಏನು, ಸ್ಪೀಡ್. ಈಗ ಎಂದರ ನೀವು ಗಾಡಿ ಮೇಲೆ ಹೊಂಟಿರ ಅನ್ಕೋರಿ, ಗಾಡಿ ಮೇಲೆ ಹೋಗೋ ಮುಂದೆ ಅಥವಾ ಹೋಗಿ ನಿಮ್ಮದು ಮುಗಿಸಿದ ಮೇಲೆ ಅದು ವಾಪಸ್ ನೀವು ಸೈಡಿಗೆ ನಿಂತ್ರೆ ಅನ್ಕೋರಿ. ಅವಾಗ ಯಾರು ನಿಮ್ಮ ಫ್ರೆಂಡ್ ಕೇಳಿದ್ರೆ, ಎಷ್ಟು ಸ್ಪೀಡ್ನಾಗ ಹೊಡೆದೆ ಗಾಡಿ ಅಂತ ಕೇಳಿದ್ರೆ, ನಾನು 50 km/h ಹೊಡೆದೆ ಅಂತೀರಿ. ಹೌದು ರೀ, 50 km/h ಇಷ್ಟು ಸ್ಪೀಡ್ನಾಗ ಹೊಡೆದೆ ನೋಡೋಣ ಗಾಡಿ ಅಂತೀರಿ. ಹೌದಲ್ಲ ರೀ, ಏನು ಹಿಂಗೆ ಅಂತೀರಿ. ನಾ -40 km/h ಹೊಡೆದೆ ಅಂತೀರೇನು ರೀ. ಎಷ್ಟು ಸ್ಪೀಡ್ನಾಗ ಹೊಡೆದೆ ಗಾಡಿ, -40 ಒಳಗೆ ಹೊಡೆದೆ ಅಂತೀರೇನು ರೀ. ಇಂಪಾಸಿಬಲ್ ಅಲ್ಲ, ಹುಚ್ಚತನ ಅಂತಾರೆ ಅದಕ್ಕೆ. ಸ್ಪೀಡ್ ಯಾವಾಗಲೂ ನೆಗೆಟಿವ್ ಇರೋಂಗಿಲ್ಲ, ಸ್ಪೀಡ್ ಯಾವಾಗಲೂ ಏನಿರುತ್ತೆ, ಪಾಸಿಟಿವ್ ಇರುತ್ತೆ. ಎಷ್ಟು ಸ್ಪೀಡ್ನಾಗ ಬಂದಿಪ್ಪ ನೀನು ಮನೆಯಿಂದ ಕಾಲೇಜಿಗೆ, -40 ಒಳಗೆ ಬಂದೆ ಅಂತೀರ, ದಟ್ ವಿಲ್ ಬಿ ಸ್ಟುಪಿಡಿಟಿ. ಸೊ ರೇಟ್ ಅಥವಾ ಸ್ಪೀಡ್ ಕೆನಾಟ್ ಬಿ ನೆಗೆಟಿವ್. ರೇಟ್ ಆರ್ ಸ್ಪೀಡ್ ಕೆನಾಟ್ ಬಿ ನೆಗೆಟಿವ್. ಮತ್ತು ಇಲ್ಲಿ ಯಾಕೆ ನೀನು ನೆಗೆಟಿವ್ ಹಾಕಿಪ್ಪ ಅಂತಂದ್ರೆ, ಇಲ್ಲಿ ಯಾಕೆ ನಾನು ನೆಗೆಟಿವ್ ಹಾಕೀನಿ ಅಂತ ಹೇಳಿ ಅಂತ ಅರ್ಥ ಮಾಡಿಸ್ತೀನಿ. ಈಗ ಅದಕ್ಕೆ ಇದನ್ನು ರಬ್ ಮಾಡ್ತೀನಿ ನಾನು. ಹೋಪ್ಫುಲಿ ನೀವು ಇದನ್ನು ಬರ್ಕೊಂಡಿರಿ, ರಬ್ ಮಾಡ್ತೀನಿ. ಓಕೆ, ಡೆಲ್ಟಾ ಆರ್ ಅಂದರೆ ಏನು ರೀ, ಆಗಲೇ ಯಾರು ಬರ್ಕೊಂಡ್ರಿ ನೀವು, R2 - R1. ಚಂದಾಗಿ ಬರೀತೀನಿ ತಡ್ರಿ. ಡೆಲ್ಟಾ ಆರ್ ಅಂದರೆ ಏನು, ಇನ್ನೊಂದು ಬರೀತೀನಿ. ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಈಸ್ ಈಕ್ವಲ್ಸ್ ಟು R2 - R1 -R1. ಕರೆಕ್ಟಾ? ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಈಸ್ ಈಕ್ವಲ್ಸ್ ಟು R2 - R1. ಸೊ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಹೆಂಗೆ ಚೇಂಜ್ ಆಗುತ್ತೆ, ಮೊದಲು ಜಾಸ್ತಿ ಇರುತ್ತೆ, ಆಮೇಲೆ ಕಡಿಮೆ ಆಗುತ್ತೆ. ಇನಿಷಿಯಲಿ ಜಾಸ್ತಿ ಇರುತ್ತೆ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಷನ್ ಆದಂಗೆ ಟೈಮ್ ಆದಂಗೆ ಕಡಿಮೆ ಹಾಕೊಂಡು ಬರುತ್ತೆ. ಬಿಕಾಸ್ ರಿಯಾಕ್ಟೆಂಟ್ಸ್ ವಿಲ್ ರಿಯಾಕ್ಟ್ ಟು ಗಿವ್ ಪ್ರಾಡಕ್ಟ್ಸ್. ಸೊ ಇವು ರಿಯಾಕ್ಟ್ ಆಗಿ ಇದನ್ನು ಕೊಡ್ತಾವೆ ಅಂದರೆ ಮೊದಲು ಇದು ಜಾಸ್ತಿ ಇರುತ್ತೆ ರಿಯಾಕ್ಟೆಂಟ್ಸ್ ಕಾನ್ಸಂಟ್ರೇಷನ್, ಆಮೇಲೆ ರಿಯಾಕ್ಟೆಂಟ್ಸ್ ಕಾನ್ಸಂಟ್ರೇಷನ್ ಕಡಿಮೆ ಹಾಕೊಂತ ಬರುತ್ತೆ. ಸೊ ಮೊದಲು ಜಾಸ್ತಿ ಅಂದರೆ 10, ಇನಿಷಿಯಲಿ R1 10 mol/L ಅಂದ್ಕೊಳ್ಳೋಣ. ಆಮೇಲೆ ಕಡಿಮೆ ಆಯ್ತು, R2 5 mol/L ಆಯ್ತು ಅನ್ಕೊರಿ. ಸೊ ಡೆಲ್ಟಾ ಆರ್ ಕ್ಯಾಲ್ಕುಲೇಟ್ ಮಾಡೋಣ ಈಗ. ಡೆಲ್ಟಾ ಆರ್ ಈಸ್ ಈಕ್ವಲ್ಸ್ ಟು R2 - R1, ಫೈನಲ್ ಮೈನಸ್ ಇನಿಷಿಯಲ್, R2 - R1. ಸೊ 5 - 10, 5 - 10 ಎಷ್ಟಾಯ್ತು, 5 - 10 ಎಷ್ಟಾಯ್ತು, -5 ಅಂತ. ಈ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಏನು ಬಂತಲ್ಲ ರೀ, ಈ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಮೈನಸ್ ಬಂತು. ಇದು ಡೆಲ್ಟಾ ಆರ್ ಇಲ್ಲಿ ಏನೈತಲ್ಲ ರೀ, ಇದು ಮೈನಸ್ ಬಂತು. ಸೊ ಈ ಮೈನಸನ್ನು ಹೋಗ್ಸಾಕೆ ಇಲ್ಲಿ ಬರೀತು, ಈ ಮೈನಸನ್ನು ಹೋಗ್ಸಾಕೆ ಈ ಮೈನಸ್ ಹಾಕಿವಿ ನಾವು. ಬಿಕಾಸ್ ಸ್ಪೀಡ್ ಕೆನಾಟ್ ಬಿ ನೆಗೆಟಿವ್, ಈ ಮೈನಸ್ ಎದಕ್ಕೆ ಹಾಕಿನ ಅಂತ ಹೇಳ್ತೀನಿ ನೋಡ್ರಿ. ಈ ಮೈನಸ್ ಆ್ಯಸ್ ಇಟ್ ಈಸ್ ಬರದೆ, ಈ ಡೆಲ್ಟಾ ಆರ್ ಎಷ್ಟು ಬಂತು, -5 ಬಂತು. ಈಗ ನೋಡಿರಿ, ಮೈನಸ್ ಇಂಟು ಮೈನಸ್ ಏನಾಯ್ತು, ಪ್ಲಸ್ ಆತಿಲ್ಲ. ಈ ಡೆಲ್ಟಾ ಆರ್ ಮೈನಸ್ ಬರುತ್ತೆ, ಯಾಕಂದ್ರೆ
ವಾಟ್ ಈಸ್ ಡೆಲ್ಟಾ ಆರ್ R2 ಮೈನಸ್ R1 ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್. ಸೊ R2 ಕಡಿಮೆ ಇರುತ್ತೆ, R1 ಜಾಸ್ತಿ ಇರುತ್ತೆ, ಬಿಕಾಸ್ ರಿಯಾಕ್ಷನ್ ಆದಂಗೆ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಕಡಿಮೆ ಆಗುತ್ತೆ. ಸೊ ದೊಡ್ಡದು ಫೈನಲ್ ಮೈನಸ್ ಇನಿಷಿಯಲ್, ಸೊ 5 - 10 -5 ಇದೇನಿದೆ -5 ಡೆಲ್ಟಾ ಆರ್ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ನೆಗೆಟಿವ್ ಬಂದೈತಿ, ಇದು ನೆಗೆಟಿವ್ ಬಂದೈತಿ. ಸೊ ಇದು ನೆಗೆಟಿವ್ ಆಗಿ ಸಾಧ್ಯ ಇಲ್ಲ, ನೆಗೆಟಿವ್ ಆಗಬಾರ್ದು, ಸ್ಪೀಡ್ ಕೆನಾಟ್ ಬಿ ನೆಗೆಟಿವ್, ಬಟ್ ಇದು ನೆಗೆಟಿವ್ ಬಂದೈತಿ. ಸೊ ಈ ನೆಗೆಟಿವ್ ಇದಕ್ಕೆ ಹಾಕಿವಿ ಅಂದರೆ ಇದು ನೆಗೆಟಿವ್ ಬಂದೈತಿ, ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್ ಆಗಲಿ ಅಂತ. ಇದು ನೆಗೆಟಿವ್ ಬಂದೈತಿ -5, ಇದು ನೆಗೆಟಿವ್ ಬಂದೈತಿ, ಬಟ್ ಸ್ಪೀಡ್ ಕೆನಾಟ್ ಬಿ ನೆಗೆಟಿವ್. ಸೊ ಇಲ್ಲೊಂದು ಮೈನಸ್ ಹಾಕಿಬಿಟ್ಟಿವಿ, ಇಲ್ಲಿ ಹಾಕಿದ್ರೆ ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಆಗಿ ಪ್ಲಸ್ ಆಗುತ್ತೆ. ಇದು ಕಾಣುತ್ತಿಲ್ಲ, ನೋಡ್ತೀನಿ. ಅದಕ್ಕಿಲ್ಲಿ ನೆಗೆಟಿವ್ ಹಾಕಿವಿ, ಅರ್ಥಾತ್ ಸ್ಪೀಡ್ ಕೆನಾಟ್ ಬಿ ನೆಗೆಟಿವ್ ಆ್ಯಸ್ ಡೆಲ್ಟಾ ಆರ್ ವಿಲ್ ಬಿ ನೆಗೆಟಿವ್. ಇನ್ನೊಂದು ನೆಗೆಟಿವ್ ಇಲ್ಲೇ ಹಾಕಿವಿ. ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ನೀವು ಆಗಲೇ ಸ್ಟೇಟ್ಮೆಂಟ್ ಫಾರ್ಮ್ನ ಬರ್ಕೋಬೇಕು, ಆಮೇಲೆ ಇದನ್ನು ಬರ್ಕೋಬೇಕು, ಈ ಬಾಕ್ಸ್. ದಿಸ್ ವಾಸ್ ಇಂಟ್ರಡಕ್ಷನ್ ಆಫ್ ರೇಟ್ ಆಫ್ ರಿಯಾಕ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇದ್ರ ಬಗ್ಗೆ ಈ ಚಾಪ್ಟರನ್ನ ಇನ್ನೂ ಡೀಟೇಲಾಗಿ ಡಿಸ್ಕಷನ್ ಮಾಡ್ಕೊತ ಹೋಗ್ತೈತಿ. ಇದ್ರದ್ದು ನೆಕ್ಸ್ಟ್ ವೀಡಿಯೋ ಒಳಗೆ ಇದನ್ನು ಕಂಟಿನ್ಯೂ ಮಾಡೋಣಂತ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಈಸ್ ರೇಟ್ ಆಫ್ ರಿಯಾಕ್ಷನ್ ಅಂದರೆ ಏನು, ಅದನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದಕ್ಕೆ ಡೆಫಿನೇಷನ್ ಏನು, ಅದಕ್ಕೆ ಫಾರ್ಮುಲಾ ಏನು, ಇನಿಷಿಯಲಿ ಏನೇನು ಡಿಸ್ಕಸ್ ಮಾಡಿವಿ, ಇಂಟ್ರಡಕ್ಷನ್ ಏನು ಡಿಸ್ಕಸ್ ಮಾಡಿವಿ, ಎಲ್ಲ ನಿಮ್ಗೆ ಅರ್ಥ ಆಗೈತಿ ಅಂದ್ಕೊಂಡಿನಿ. ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡೋಣಂತ. ಥ್ಯಾಂಕ್ ಯು.